ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ಶ್ರೀ ರಾಮ ಮಂದಿರದಲ್ಲಿ ಬಲರಾಮನ ಪ್ರಾಣ ಪ್ರತಿಷ್ಠೆಯ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಜನವರಿ 22ರವರೆಗೆ 11 ದಿನಗಳ ಕಾಲ ವಿಶೇಷ ಅನುಷ್ಠಾನ ಆರಂಭಿಸಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಉಪವಾಸ, ನೆಲದ ಮೇಲೆ ಮಲಗುವುದು, ಚರ್ಮದಿಂದ ತಯಾರಿಸಿದ ವಸ್ತುಗಳನ್ನು ಧರಿಸದೇ ಇರುವುದು ಮುಂತಾದ ವಿಧಿಗಳನ್ನು ಇದು ಒಳಗೊಂಡಿರುತ್ತದೆ. ಎಕ್ಸ್ ಸಾಮಾಜಿಕ ತಾಣದಲ್ಲಿ ಬಿಡುಗಡೆ ಮಾಡಿರುವ ತಮ್ಮ ಆಡಿಯೋ ಸಂದೇಶದಲ್ಲಿ ಮೋದಿ ತಮ್ಮ ಅನುಷ್ಠಾನದ ವಿಷಯವನ್ನು ಘೋಷಿಸಿದ್ದು ಅತ್ಯಂತ ಭಾವುಕ ನುಡಿಗಳನ್ನಾಡಿದ್ದಾರೆ. ಎಲ್ಲ ಭಾರತೀಯರ ಪರವಾಗಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ದೇವರ ನನ್ನನ್ನು ಆರಿಸಿದ್ದಾನೆ. ಈ ರೀತಿಯ ಭಕ್ತಿಭಾವವನ್ನು ಜೀವನದಲ್ಲಿ ಮೊದಲ ಬಾರಿ ಅನುಭವಿಸುತ್ತಿದ್ದೇನೆ. ಭಾವಯಾತ್ರೆಯ ಈ ಕ್ಷಣವು ಅಭಿವ್ಯಕ್ತಿಯೊಂದಲ್ಲ, ಸಾಕ್ಷಾತ್ಕಾರದ್ದು. ಇದರ ಆಳ ತೀವ್ರತೆಯನ್ನು ಪದಗಳಲ್ಲಿ ಬಣ್ಣಿಸಲಾಗದು. ನನ್ನ ಸ್ಥಿತಿ ನಿಮಗೆ ಅರ್ಥವಾಗಬಲ್ಲದು. ಇಂತಹ ಐತಿಹಾಸಿಕ ಮಂಗಳಕರ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವ ನಾನೇ ಧನ್ಯ. ಹಲವು ತಲೆಮಾರುಗಳ ಕನಸು ನನಸಾಗುತ್ತಿದೆ. ಜನರ ದೇವರ ಇನ್ನೊಂದು ರೂಪವಿದ್ದಂತೆ ನನ್ನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದವಿರಲಿ. ನನ್ನ ಮನಸ್ಸು ಮತ್ತು ಕೃತಿಗಳಲ್ಲಿ ಯಾವುದೇ ಚ್ಯುತಿ ಆಗದಿರಲಿ ಎಂದು ಹೇಳಿದ್ದಾರೆ. ಎಷ್ಟೇ ಜವಾಬ್ದಾರಿ, ಬಿಜಿ ಶೆಡ್ಯೂಲ್ ಇದ್ದರೂ ಕಠಿಣ ಧಾರ್ಮಿಕ ವಿಧಿಗಳನ್ನು ತಪ್ಪದೇ ಪರಿಪಾಲಿಸಲು ನಿರ್ಧರಿಸಿದ್ದೇನೆ. ಇದಕ್ಕಾಗಿ ಧಾರ್ಮಿಕ ಗುರುಗಳು ಮಾರ್ಗದರ್ಶನ ಪಡೆದಿದ್ದೇನೆ. ಅನುಷ್ಠಾನವನ್ನು ನಾಸಿಕ್ ಧರ್ಮ ಪಂಚವಟಿಯಿಂದ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಶ್ರೀ ರಾಮ ಹೆಚ್ಚು ಸಮಯ ಕಳೆದ ಪವಿತ್ರ ಸ್ಥಳವಿದು ಎಂದು ಮೋದಿ ಹೇಳಿದ್ದಾರೆ. राम मंदिर में प्राण प्रतिष्ठा के पावन अवसर के निमित्त देश के सभी मंदिरों में, सभी तीर्थ क्षेत्रों में स्वच्छता अभियान चलाएं।